ನಮಸ್ತೆ. ನಮಸ್ತೆ ಹೇಳಿ. ಮ್ಯಾಮ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಖಂಡಿತ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀರಾ. ಏನ್ ಕೇಳ್ಬೇಕಂತ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಉಚಿತ ಶಿಬಿರ ಮಾಡೋದಕ್ಕೆ ಹಿಂದಿನ ಕಾರಣ ಏನ್ ಮ್ಯಾಮ್? ಹಿಂದಿನ ಕಾರಣ ಏನಿಲ್ಲ, ನಾನು 2010 ಎಲೆಕ್ಟ್ ಆದಾಗ ಒಮ್ಮೆ ಮಾಡಿದ್ದೆ. ಮತ್ತೆ ಈಗ ಯಾಕಂದ್ರೆ ಜನಗಳು ಯಾರು ಹಣವಂತರೇ ಇರಲ್ಲ, ಸ್ಥಿರವಂತರೇ ಇರೋದಿಲ್ಲ ಈ ಕಾಲದಲ್ಲಿ. ಯಾಕಂದ್ರೆ ಎಲ್ರು ಇವತ್ತು ಏನಾದ್ರೂ ಒಂದು ಕಾಯಿಲೆ ಅಂದ್ರೆ ಆಸ್ಪತ್ರೆಗಳಿಗೆ ಹೋದ್ರೆ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ಬೇಕಾಗುತ್ತೆ. ಹಾಗಾಗಿ ಪಾಪ ಮಧ್ಯಮ ವರ್ಗದವರು, ಬಡವರಿಗೆ, ಇವರೆಲ್ಲ ಎಲ್ಲಿ ಹೋಗ್ತಾರೆ ಪಾಪ, ಯಾವ ರೀತಿ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಪೀಣ್ಯ ನಾಗರಿಕ ಹಿತರಕ್ಷಣಾ ವೇದಿಕೆಯ ಒಂದು ವತಿಯಿಂದ ಇವತ್ತು ನಾವು ಈ ಪೀಣ್ಯದಲ್ಲಿ MS ರಾಮಯ್ಯ ಆಸ್ಪತ್ರೆಯ ತಜ್ಞರೊಂದಿಗೆ ಇವತ್ತು ಈ ಒಂದು ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡಿದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ HMT ವಾರ್ಡಿನ ಸಮಸ್ತ ನಾಗರಿಕರೆಲ್ಲರೂ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು. ಆಟೋದಲ್ಲೋ ಬಸ್ಸಲ್ಲೋ ಊಟ ಇಲ್ದಾನೆ ಅಲ್ಲಿಗೆ ಹೋಗ್ತಾರೆ. ಅವರಲ್ಲಿ ಏನೇ ಒಂದು ಕಣ್ಣಿನ ಸಮಸ್ಯೆಗಳಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಂತಹ ಸಮಸ್ಯೆ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ನೊಂದು ಏನೇ ಒಂದು ಇರ್ಬೋದು, ಇವತ್ತು ಅಲ್ಲಿ ಹೋಗಿ ಅವ್ರು ರಿಜಿಸ್ಟರ್ ಮಾಡಿಸಿ ಅವ್ರು ಮೂವ್ ಆಗೋದಿಕ್ಕೇನೆ ಸಾವಿರಾರು ರೂಪಾಯಿ ಆಗುತ್ತೆ. ಸರಿ, ಆಶಾ ಮ್ಯಾಮ್ ಬಗ್ಗೆ ಮತ್ತೆ ಈ ಶಿಬಿರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಒಳ್ಳೆ ಮಾಡ್ತಾರೆ ಅವ್ರಿಗೆಲ್ಲ. ಇವತ್ತು ಮೆಡಿಕಲ್ ಚೆಕಪ್ ಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ? ಮತ್ತೆ ಖುಷಿ ಆಗ್ತಿದೆ, ಒಳ್ಳೇದಾಗುತ್ತೆ ಎಲ್ಲಾರ್ಗು. ಎಷ್ಟು ಖುಷಿ ಆಗ್ತಿದೆ ಈ ಒಂದು 20 ವರ್ಷ 30 ವರ್ಷದಿಂದ ಇಲ್ಲ. ಹೌದಾ? ಓಕೆ, ಈ ಉಚಿತ ಶಿಬಿರಕ್ಕೆ ಬಂದಿದ್ದೀರಾ, ಎಷ್ಟು ಏನ್ ಅನಿಸ್ತಿದೆ? ನಾನು ಒಳ್ಳೇದಾಗಬೇಕು ಅಂತ ಬಂದಿದ್ದೀನಿ. ನೋಡೋಣ. ಆರೋಗ್ಯವಾಗಿದ್ದೀರಾ? ಎಲ್ಲಮ್ಮ ನನ್ಗೆ ಆಪರೇಷನ್ ಆಗಿದೆ, ಅದಕ್ಕೆ BP ಶುಗರ್ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಓಕೆ ಸರ್, ಇವತ್ತು ಆಶಾ ಮ್ಯಾಮ್ ಅವರು ಉಚಿತ ತಪಾಸಣಾ ಶಿಬಿರನ ಆಯೋಜಿಸ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಾಡ್ತಾರೆ, ಒಳ್ಳೆ ಏನ್ ತೊಂದ್ರೆ ಇಲ್ಲ. ಜನಗಳಿಗೆಲ್ಲ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ ಮೇಡಮ್. ಸರ್, ಈ ಶಿಬಿರದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ ಕಾರ್ಪೊರೇಟ್ ಇದಾರಲ್ಲ, ಅವ್ರು ಗೊತ್ತಲ್ಲ, ಸುಮಾರು ವರ್ಷಕ್ಕೆ 2 ಸಲ ಈ ತರ ಆರ್ಗನೈಸ್ ಮಾಡಿ ಹಿರಿಯರಿಗೆ ಎಲ್ಲರಿಗೂ ಬಹಳ ಹೆಲ್ತ್ ಕಾನ್ಶಿಯಸ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಮತ್ತೆ ಜನಕ್ಕೆ ಎಷ್ಟು ಉಪಯೋಗ ಆಗಿದೆ? ಇವಾಗ ನಾವಾಗ್ಲೇ ನೋಡ್ತಾ ಇದೀವಿ, ಎಷ್ಟೊಂದ್ ಜನಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಇವತ್ತು ನೀವೇ ನೋಡ್ತಿರ್ಬೋದು ನೋಡಿ, ವಯಸ್ಸಾದವರು ಹೌದು ಎಲ್ಲ ಬರ್ತಾ ಇದಾರೆ ಇಲ್ಲಿ. ತುಂಬಾ ದಿವಸನೇ ಆಯ್ತು, ಸ್ವಲ್ಪ ತೋರ್ಸಿಲ್ವಾ ಇಲ್ಲೂ ನೀವು? ತೋರ್ಸಿದೀವಿ, ಅದು ದೂರ ಕಾಣಕ್ ಕೊಡ್ತಾರೆ, ಹತ್ರ ಕಾಣಕ್ ಕೊಡಲ್ಲ. ಎರಡು ಕೊಡ್ಬೇಕಲ್ಲ, ಇಲ್ಲಿ ಉಚಿತವಾಗೆಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಏನಾದ್ರು ನಿಮ್ಗೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಕೂಡ್ಲೆ ವೆಹಿಕಲ್ ಇದೆ, ಕರ್ಕೊಂಡು ಹೋಗ್ತೀವಿ, ಚಿಕಿತ್ಸೆನ ಮಾಡಿಸ್ತೀವಿ. ಅವ್ರೇನಾದ್ರು ಕನ್ನಡಕ ಡ್ರಾಪ್ಸ್ ಏನಾದ್ರು ಕೊಡ್ಬೇಕು ಅಂದ್ರೆ ಅದನ್ನೆಲ್ಲ ನಮ್ಮ HMT ವಾರ್ಡಿಂದ ಉಚಿತವಾಗಿ ನಿಮ್ಗೆ ನೀಡ್ತೀವಿ. ನೀವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಶ್ರೀಮತಿ ಆಶಾ ಸುರೇಶ್ ಅವರು ಕಳೆದ ಸುಮಾರು 1912 ಇಸ್ವಿನಲ್ಲಿ 13 ಇಸ್ವಿನಲ್ಲಿ ಎಲೆಕ್ಟ್ ಆಗಿ ಬಂದಂತ, ಚುನಾಯಿತರಾಗಿ ಬಂದಂತ ಪ್ರತಿಭೆಯವರು. ಜನರಿಗೋಸ್ಕರ ಜನರಿಗಾಗಿ ಸದಾ ಕಾಲ ಪ್ರತಿಯೊಂದು ರಸ್ತೆಗಳಲ್ಲಾಗ್ಲಿ, ಬಡ ಜನರಿಗಾಗ್ಲಿ, ಬಡವರ ಅನ್ನದಾನಗಳಾಗ್ಲಿ, ಅನ್ನ ನೀಗಿಸುವ ಬಗ್ಗೆ ಆಗ್ಲಿ